ಕಿಲಾಡಿಗಳು ಟೇಸ್ಟಿ ಡಿಶ್ ಇಲ್ಲ ಗೇಮ್ ಫಿನಿಶ್. ಅಬ್ಬಾ ಬರ್ತಾ 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 ಟೆನ್ಷನ್ ಜಾಸ್ತಿ ಆಗ್ತಿದೆ. ಹೌದು, ಈ ಟಾಪ್ 10ನ ಸೆಲೆಕ್ಟ್ ಮಾಡೋದ್ರಲ್ಲಿ ನಮ್ಮ ಪ್ರಾಣ ಹೋಗ್ತಾ ಇದೆ. ನಮ್ಮ ಟಾಪ್ 10 ಕಮ್ಮಿ ಯಾಕೆ ಅಂದರೆ ಎಲ್ಲರೂ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಯಾರನ್ನು ತೆಗಿಯೋದು ಯಾರನ್ನು ಉಳಿಸ್ಕೊಳ್ಳೋದು ಅನ್ನೋದು ಭಾಳ ಕಷ್ಟ ಆಗ್ತಿದೆ. ಹೌದು, ಯಾರನ್ನಾದ್ರೂ ಎಲಿಮಿನೇಟ್ ಮಾಡಬೇಕು ಅಂದರೆ ಮನಸ್ಸಿಗೆ ಬಹಳ ನೋವಾಗುತ್ತೆ. ನೋವು ದುಃಖ ದುಗುಡ ಎಲ್ಲ ಆಗ್ಬಿಡುತ್ತೆ ಒಂದೇ ಸಲ. ಸೊ ಆ ಥರ ಇರೋದ್ರಿಂದ ಯಾರು ರಿಲ್ಯಾಕ್ಸ್ ಆಗೋಂಗಿಲ್ಲ. ಯಾಕಂದ್ರೆ ಇದು ಕಿಚನ್ ಕಿಲಾಡಿ ಅನ್ನೋ ಟೈಟ್ಲ್ಗೋಸ್ಕರ ನಡೀತಾ ಇರೋ ಒಂದು ಹಣಾಹಣಿ. ಇವತ್ತು ಕೂಡ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಹೇಳ್ಬಿಡ್ಬೇಕು ಆಡಿಯನ್ಸ್ಗೆ. ಮುಂದಿನ ವಾರದಿಂದ 3 times a week, ಶುಕ್ರವಾರ, ಶನಿವಾರ, ಭಾನುವಾರ ಟಾಪ್ 10 ಕಂಟೆಸ್ಟೆಂಟ್ಸು ಕಂಟೆಸ್ಟ್ ಮಾಡಕ್ಕೆ ಶುರು ಮಾಡಿದೆ. ಫೈನಲ್ ಲೀಗ್ ಅದು. ಈಗ ಆಫ್ ಎಕ್ಸ್ಟ್ರಾರ್ಡಿನರಿ ಜೆಂಟಲ್ಮೆನ್ ಅಂಡ್ ಜೆಂಟಲ್ ಲೇಡೀಸ್ ಅಷ್ಟೇ ಅಲ್ವಾ. ಆಮೇಲೆ ಈ ಶುಕ್ರವಾರ ಶನಿವಾರ ಭಾನುವಾರ ಏನಕ್ಕೆ ಮಾಡಿರೋದು ಅಂದ್ರೆ ತುಂಬಾ ಜನ ಗಂಡಸರು ಕೇಳ್ತಾ ಇದ್ರು, ನಾವು ಅಡುಗೆ ಕಲ್ತ್ಕೋಬೇಕು, ಸೋಮವಾರದಿಂದ ಶುಕ್ರವಾರ ಬ್ಯುಸಿ ಇರ್ತೀವಿ ಆಫೀಸ್ಗೆ ಹೋಗ್ಕೊಂಡು, ಅದಕ್ಕೆ ನಮ್ಗೆ ಏನಾದ್ರು ಮಾಡಿ ದೊಡ್ಡ ಮನ್ಸು ಮಾಡಿ, ನಾವು ಉದಾರವಾದ ಮನ್ಸು ನಮ್ದು, ಅದಕ್ಕೋಸ್ಕರ ಅವರು ಶನಿವಾರ ಭಾನುವಾರ ಎಲ್ಲ ಮನೇಲಿ ಇರ್ತಾರೆ ಆರಾಮಾಗಿ, ನಮ್ಮ ಕಿಚನ್ ಕಿಲಾಡಿ ನೋಡ್ಲಿ ಅಂತ ಕಲೀಲಿ ಅಂತ ನಾವು ಮಾಡಿರುವಂತ ಹೆಂಗೆ ಸೂಪರ್ ಅಲ್ಲ. ಇವಾಗ ನನಗೆ ನಿಮಗೆ ಕಾಂಪಿಟೇಷನ್ ಬರುತ್ತೆ. ಹೌದು, ಇವತ್ತು ಪ್ರೋಗ್ರಾಮ್ ಶುರು ಮಾಡೋಣ. ಇವತ್ತಿನ ನಮ್ಮ ನಾರ್ ಕಿಚನ್ ಕಿಲಾಡಿಗಳಲ್ಲಿ ಬರ್ತಾ ಇರುವಂತಹ ಮೊದಲನೇ ಕಂಟೆಸ್ಟೆಂಟ್ ರೆಡ್ ಟೀಮ್ ಇಂದ ಸುಮತಿ. ಕತ್ರಿ ವಿಶ್ವ ಫ್ರಮ್ ಗ್ರೀನ್ ಟೀಮ್. ಸುಪ್ರಿಯಾ ಬ್ಲೂ ಟೀಮ್ ಇಂದ ಪ್ರಿಯಾ. ಓಕೆ ಪ್ರಿಯಾ, ಟಾಪ್ 10ಗೆ ಹೋಗೋಕ್ಕೆ ಇವತ್ತು ಲಾಸ್ಟ್ ಎಪಿಸೋಡ್ ನಿಮಗೆ. ಈ ಎಪಿಸೋಡಲ್ಲಿ ಉತ್ತೀರ್ಣರಾದರೆ ಟಾಪ್ 10ಗೆ ಹೋಗ್ತೀರಾ, ಇಲ್ಲದ್ರೆ ಟಾಟಾ ಬಾಯ್. ಹೆಂಗಿದೆ ಪ್ರಿಪ್ರೇಷನ್ನು? ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಿದ್ದಾರೆ. ವಿಶ್ವನಿಂದ ಸ್ವಲ್ಪ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ವಿಶ್ವನಿಂದ ಭಯನ? ಇಸ್ ಬಿಕಮಿಂಗ್ ವೆರಿ ಸ್ಟ್ರಾಂಗ್. ಮಕ್ಕಳಿಗೆ ಮಾತ್ರ ಭಯ ಇರೋದು ಗೊಗ್ಗಯ್ಯ ಅಂದ್ಬಿಟ್ಟು ಇವಾಗ ಹೆಣ್ಮಕ್ಳಿಗೂ ಭಯ ಆಗಿದೆಯಲ್ಲೋ. ಹಿಂಗೋ ಇದು ನನಗೆ ಶಾಕ್ ಕಣೋ ಇದು. ಅದೇ ನಮಗೂ ಅದೇ ಶಾಕ್ ಆಗ್ತಿರೋದು. ಹೇಳಕ್ಕಾಗಲ್ಲ ಏನಾಗುತ್ತೋ ಏನ್ ಕತೆನೋ. ಓಕೆ ಸುಪ್ರಿಯಾ. ಭಯ ಜಾಸ್ತಿ ಆಗ್ತಾ ಇದೆ. ಎಷ್ಟು ದಿನ ಸ್ವಲ್ಪ ಹುಡುಗಾಟ ಆಡ್ಕೊಂಡು ಹೆಂಗೋ ಅಡುಗೆ ಮಾಡಿದೆ ಚೆನ್ನಾಗಿ. ಇವಾಗ ಸೀರಿಯಸ್ನೆಸ್ ಬರ್ತಾ ಇದೆ, ಬಟ್ ನಂಗೆ ನಗು ಸ್ಟಾಪ್ ಮಾಡೋಕ್ಕಾಗಲ್ಲ, ಅದು ಡಿಫಾಲ್ಟ್, ನಗ್ತಾ ಇರ್ತೀನಿ. ಹಾ, ತೋರಿಸ್ಕೊಳ್ಳಲ್ಲ ಭಯ ಆಗ್ತದೆ ಅಂತ. ಓ ವೆರಿ ಗುಡ್. ಹೊಸ ಅಡುಗೆಗಳನ್ನ ಕಲ್ತಿದ್ರಾ? ನಾವು ಒಂಥರ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ರೆ, ಈ ಭಯನ ತೋರಿಸ್ಕೊಳ್ಳಲ್ಲ. ನಮ್ ವಿಶ್ವನ ಡಿಶ್ ಟೇಸ್ಟ್ ಮಾಡ್ಬೇಕಾದ್ರೆ ನಾವು ತೋರಿಸ್ಕೊಳಲ್ವಲ್ಲ, ಭಯ ಇದ್ರೂ ಒಂದ್ ಸ್ವಲ್ಪ ಹಂಗೆ ಇರ್ತೀವಲ್ಲ ಆ ತರ. ನಾನು ಒಬ್ಬನೇ ಸಿಗೋದು ನಿನಗೆ, ನಾನು ಒಬ್ಬನೇ ಸಿಗೋದು ನಿಂಗೆ. ನೀನ್ ಒಬ್ಬನೇ ಕಣೋ ನಮ್ಗೆ ಕಿಚನ್ ಕಿಲಾಡಿಗಳಲ್ಲಿ ಸಿಕ್ಕಿರೋದು. ನೀನ್ ಒಬ್ಬನೇ ಕಣೋ ಈ ತರ ಡುಬಾಕು. ಬೇರೆ ಯಾರು ಎಲ್ಲರಿಗೂ ಅಟ್ಲೀಸ್ಟ್ ನೀರ್ ಬಿಸಿ ಹೆಂಗ್ ಮಾಡ್ಬೇಕು ಗೊತ್ತಿತ್ತು, ಅಥವಾ ಒಲೆ ಹೆಂಗ್ ಹಚ್ಬೇಕು ಗೊತ್ತಿತ್ತು. ನಿಂಗೆ ಏನು ಗೊತ್ತಿಲ್ಲ, ನೀನು ಟಾಪ್ 16 ಬಂದಿದ್ಯಲ್ಲ, ಹೆಂಗ್ ಸಾಧ್ಯ ಇದು? ಅಲ್ಲ, ಕಷ್ಟಪಟ್ಟು ಬಂದೀನು ನೀನು. ಕಷ್ಟ ಅದೇನೋ ಏನ್ ಕತೆ. ಏನೋ ಒಂದು ಡೌಟ್ ಇದೆ ವಿಶ್ವ, ನೀನು ಮಾಟ ಮಂತ್ರ ಮಾಡಿಸ್ಕೊಂಡ್ ಬರ್ತಾ ಇದೀಯಾ? ಯಾರು ನೀನು? ಇಲ್ಲಪ್ಪ. ಓ ಹಂಗೆ ಕ್ಲೀನಾಗಿ ಶಿಸ್ತಾಗಿ ಹೇಳೋದನ್ನ ಕೇಳಿಸ್ಕೊತಾ ಇದೀನಿ, ಪಾಠ ಕೇಳಿಸ್ಕೊಂಡು. ಪ್ರಿಪೇರ್ ಮಾಡಿದ್ಯಾ? ಪ್ರಿಪೇರ್ ಆಗಿದೆ ಇವಾಗ? ಯಾವಾಗ? ಇವಾಗ ಇಲ್ಲ, ನಾನು ಇಲ್ಲಿ ಬಂದೆ ಪ್ರಿಪೇರ್ ಆಗೋದು. ಓಕೆ, ಆಲ್ ದ ವೆರಿ ಬೆಸ್ಟ್ ಅಪ್ಪ, ಚೆನ್ನಾಗಿ ಮಾಡು. ಆಲ್ ದ ವೆರಿ ಬೆಸ್ಟ್. ನೀನು ಟಾಪ್ 10 ನಲ್ಲಿ ಹೋಗ್ಲಿ ಅಂತ ಆಸೆ ಪಡ್ತೀನಿ ನಾನು. ಬೇಡ ಒಬ್ಬನೇ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ನಮಗೆ. ನೀನೇನು ಕಳಿಸ್ಬಿಟ್ರೆ? ನಾನು ಆಮ್ಲೆಟ್ಗೆ ಎದುರ್ಕೊಳ್ಳಿಲ್ಲ, ತಲೆ ಹೆಲ್ಮೆಟ್ಗೆ ಎದುರ್ಕೊಳ್ಳಿಲ್ಲ, ಇದು ಯಾವ್ದು ಎಲಿಮಿನೇಟ್ಗೆಲ್ಲ ಎದುರ್ಕೊಂಡ್ಬಿಡ್ತೀನಿ ನಾನು. ಇದು ಪ್ರಾಕ್ಟೀಸ್ ಮಾಡ್ಕೊಂಡು. ಓಕೆ ಸುಮತಿ, ತಾವು ಹೇಗೆ ಪ್ರಿಪೇರ್ ಆಗಿದ್ದೀರಾ? ಏನು ಪ್ರಿಪೇರ್ ಮಾಡಿದ್ರು ಇಲ್ಲಿ ನೀವು ಕೊಡೋ ಡಿಫ್ರೆಂಟ್ ಟಾಸ್ಕ್ ಇದೆಯಲ್ಲ, ಇಟ್ಸ್ ರಿಯಲಿ ವಂಡರ್ಫುಲ್. ಅದು ನಾವು ಏನಂತ ಗೆಸ್ ಮಾಡಲಿಕ್ಕೆ ಆಗಲ್ಲ, ಯಾರು ವಿನ್ ಆಗ್ತಾರೆ ಯಾರು ವಿನ್ ಏನೂ ಹೇಳೋಕ್ಕಾಗಲ್ಲ. ಇಟ್ಸ್ ರಿಯಲಿ ವೆರಿ ನೈಸ್. ಫುಲ್ ಜೋಶಲ್ಲಿ ಬಂದಿದ್ದೀರಾ? Whatever it is, I'll accept. Going to top 10. Okay, all the best to all of you. ಇವತ್ತಿನ ಸ್ಪೆಷಲ್ ಏನಂದರೆ ಎಲಿಮಿನೇಷನ್ ಹೆಂಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. 3 ಸುತ್ತು ಇರುತ್ತೆ. 3 ಸುತ್ತಲ್ಲಿ ನಿಮ್ಗೆ ಅಂಕಗಳನ್ನು ಕೊಡ್ತೀವಿ. 3 ಸುತ್ತು ಮುಗಿದ ಮೇಲೆ ಟೋಟಲ್ ಅಂಕಗಳು ನೋಡಿದಾಗ ಯಾರು ಫಸ್ಟ್ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಯಾರು ತೊಗೊಂಡಿರ್ತಾರೆ ಅವರು ಟಾಪ್ 10ಗೆ ಇಮಿಡಿಯೇಟಾಗಿ ಹೋಗ್ಬಿಡ್ತಾರೆ. ಓಕೆ, 3rd and 4th ಪ್ಲೇಸಲ್ಲಿ ಇರ್ತಾರಲ್ಲ, ಅದರಲ್ಲಿ 3rd ಪ್ಲೇಸ್ನವ್ರನ್ನ ಡೇಂಜರ್ ಝೋನ್ ಅಂತ ಕರಿತೀವಿ ನಾವು. ಅವರು ಇನ್ನೊಂದು ಸಲ ಅವ್ರಿಗೊಂದು ಅವಕಾಶ ಕೊಡ್ತೀವಿ. ಬೇರೆ ಎಪಿಸೋಡಲ್ಲಿ ಡೇಂಜರ್ ಝೋನ್ ಇರೋ ಜೊತೆ ಕಂಪೀಟ್ ಮಾಡೋದಕ್ಕೆ. ಆ ಎಪಿಸೋಡು ಶುಕ್ರವಾರ ಬರುತ್ತೆ, ಅರ್ಥ ಆಗ್ತಿದೆಯಾ? ಇನ್ನೊಬ್ರು ಪರ್ಮನೆಂಟ್ ಆಗಿ ಎಲಿಮಿನೇಟ್ ಆಗ್ಬಿಡ್ತಾರೆ. ನಮ್ಮ ಮೊದಲನೇ ಸುತ್ತು ಶುರು ಮಾಡೋಣ. 1 2 3. Yes, all right. ಸೊ ದಯವಿಟ್ಟು ಮಿಸ್ಟ್ರಿ ಟ್ರೇಗಳನ್ನ ತಗೊಂಬನ್ನಿ.
ಸೊ ಈಗ ನಿಮಗೆ ಕೊಡ್ತಾ ಇರುವಂತಹ ವೆರಿ ಈಸಿ ಚಾಲೆಂಜು, ತುಂಬ ಈಸಿ ಚಾಲೆಂಜ್ ಕೊಟ್ಟಿದ್ದೀವಿ. ಮೊದಲನೇದಾಗಿ ನಿಮ್ಮ ಮಿಸ್ಟ್ರಿ ಟ್ರೇನ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ನೋಡ್ಬೋದು ಅಲ್ಲಿ ನಿಮಗೆ ಚಿಕನ್ ಲಾಲಿಪಾಪ್ ಪೀಸ್ಗಳಿದೆ, ಆಮೇಲೆ ಕಾರ್ನ್ಫ್ಲೋರ್ ಇದೆ, ಮೈದಾ ಹಿಟ್ಟಿದೆ, ಆಮೇಲೆ ಧನಿಯಾ ಪುಡಿ ಇದೆ, ಆಮೇಲೆ ಗರಂ ಮಸಾಲ ಇದೆ, ಪೆಪ್ಪರ್ ಕಾರ್ನ್ಸ್ ಇದೆ, ಮೆಣಸಿನ್ಕಾಯಿ ಇದೆ, ಆಮೇಲೆ ಸ್ವಲ್ಪ ಕಲರ್ ಇದೆ, ಉಪ್ಪಿದೆ. ಓಕೆ, ಸೊ ನೀವು ಮಾಡಬೇಕಾಗಿರೋದು ಏನಿಲ್ಲ, ಹೊಸ ಐಟಮು, ಇಟ್ ಇಸ್ ಕಾಲ್ಡ್ ಚಿಕನ್ ಚಿಂಗಾರಿ. ಸೊ ನೀವು ಮಾಡಬೇಕಾಗಿರೋದೇನು ಅಂದರೆ ಫಸ್ಟು 2 ಸ್ಪೂನ್ಸ್ ಆಫ್ ಕಾರ್ನ್ಫ್ಲೋರ್ ಹಾಕೊಂಡ್ರೆ 1 ಸ್ಪೂನ್ ಆಫ್ ಮೈದಾ. ಅದಕ್ಕೆ ಮುಂಚೆ ಏನು ಮಾಡ್ಕೋಬೇಕು, ಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಧನಿಯಾ ಪುಡಿ, ಇದನ್ನೆಲ್ಲ ಗರಂ ಮಸಾಲ ಎಲ್ಲ ಪೇಸ್ಟ್ ಮಾಡ್ಕೋಬೇಕು. ಗ್ರೈಂಡಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿ ನೀವು ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಡಬೇಕು ಈ ಪೇಸ್ಟನ್ನು. ಅದ್ರ ಮಧ್ಯದಲ್ಲಿ ಯು ಕ್ಯಾನ್ ಮಿಕ್ಸ್ ಯುವರ್ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರು. ಅದನ್ನು ಬ್ಯಾಟ್ರ್ ಮಾಡಿಕೊಂಡು ಇಟ್ಕೊಂಡು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆದಮೇಲೆ ಆ ಬ್ಯಾಟ್ರಲ್ಲಿ ಚಿಕನ್ನ ಪೀಸ್ಗಳನ್ನ ಹಾಕಿ ಡೀಪ್ ಫ್ರೈ ಮಾಡಬೇಕು. ಚಿಕನ್ ಚಿಂಗಾರಿ ಇರೋದು ಈ ಥರ ಇರುತ್ತೆ. ಇದು ಕಲರ್ ಹಾಕಿಲ್ಲ, ನೀವು ಬೇಕಂದರೆ ಫುಡ್ ಕಲರಿಂಗ್ ಹಾಕ್ಕೋಬೋದು. ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ ನನ್ನ ಎದುರುಗಡೆ 1 ಲೀಟ್ರ್ ಹಾಲಿದೆ. ಈಗ ಹತ್ತಿಸ್ತೀನಿ, ಇವಾಗ ಟೈಮ್ ಸ್ಟಾರ್ಟ್ಸ್ನ ಒಂದು ಹತ್ತಿಸ್ತೀನಿ. ಈ ಹಾಲು ಉಕ್ಕೋ ಅಷ್ಟರಲ್ಲಿ ನೀವು ಅದನ್ನು ಮುಗಿಸ್ಬೇಕು. ಅಷ್ಟೇ ನಿಮ್ಮ ಕೈ. ಅಕಸ್ಮಾತ್ ಉಕ್ಕಿದ್ರೆ ಆಫ್ ಮಾಡ್ತೀನಿ, ಮುಗಿದೈತೆ ಅಲ್ಲಿಗೆ.